ನಾನ್ ನಿಮ್ ಪ್ರೀತಿಯ ರೂಪಿಕಾ. ರೂಪಿಕಾ ಅನ್ನಕ್ಕಿಂತ ಬಾಲ್ಯದ ಜೀವನದ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ನನ್ನ ಒರಿಜಿನಲ್ ಹೆಸರು ಫಸ್ಟ್ ರಿವೀಲ್ ಮಾಡ್ತಾ ಇದೀನಿ, ಅಪೂರ್ವ ಡಿ ಸಾಗರ್ ಅಂತ ಹೇಳಿ. ಸೊ ಇಂಡಸ್ಟ್ರಿನಲ್ಲಿ ರೂಪಿಕಾ ಆಗಿ ಏನೋ ಒಂದು ನೇಮ್ ಚೇಂಜ್ ಆಯ್ತು. ಸೊ ರೂಪಿಕಾ ಕತೆ ಆಮೇಲೆ ಬರೋಣ. ಫಸ್ಟ್ ನಾನು ಅಪೂರ್ವ ಡಿ ಸಾಗರ್ ಕತೆ ಶುರು ಮಾಡಕ್ಕೆ ಇಷ್ಟಪಡ್ತೀನಿ. ತುಂಬಾ ಹೆಮ್ಮೆ ಆಗತ್ತೆ, ತುಂಬಾ ನನಗೆ ಖುಷಿ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ಯಾವ್ದೇ ಒಂದು ಕಲೆಗೆ ಗೌರವ ಎಲ್ಲಿ ಸಿಗತ್ತೆ ಅಂದ್ರೆ ಕುಟುಂಬದಿಂದ ಸಿಗತ್ತೆ ಅಂತ ಹೇಳ್ಬೋದು. ಅಂತ ದೊಡ್ಡ ಕಲಾವಿದ್ರ ಕುಟುಂಬದಲ್ಲಿ ನಾನು ಹುಟ್ಟಿದ್ದೆ ನನಗೆ ದೊಡ್ಡ ಭಾಗ್ಯ. ಯಾಕೆ ಅಂತ ಹೇಳಿದ್ರೆ ನನ್ನ ತಾಯಿ ಕೂಡ ಸಿಂಗರ್ ಆಗಿದ್ರು, ನನ್ನ ತಾಯಿ ಡ್ಯಾನ್ಸರು, ವೋಕಲಿಸ್ಟ್ ಕೂಡ ಹೌದು. ಅಂಡ್ ನನ್ನ ತಂದೆ ಸ್ಪೋರ್ಟ್ಸ್ ಅಲ್ಲಿ ಇದ್ರು. ಅಂಡ್ ನನ್ನ ಒಂದು ತಾತ ಈಗಲೂ 96 ಇಯರ್ಸ್ ಟಚ್ವುಡ್, ಅವರ ಆಶೀರ್ವಾದ ನನ್ನ ಮೇಲೆ ಹೀಗೆ ಇದೆ. ಅಂಡ್ ಅವರು ಇನ್ನ ಇದ್ದಾರೆ. ಅವರು ಕೂಡ BISL ಅಲ್ಲಿ ಭದ್ರಾವತಿನಲ್ಲಿ ಕೆಲಸ ಮಾಡ್ಕೊಂಡು ಒಂದಷ್ಟು ಜನ ಮಕ್ಕಳಿಗೆ ಪೇಂಟ್ ಹೇಳ್ಕೊಡ್ತಾರೆ. ಆರ್ಟಿಸ್ಟ್ ಅವರು ಒಂದು ಕಲೆನ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ರು. ಅಂಡ್ ಮ್ಯಾಥ್ಸ್ ಟೀಚರ್ ಆಗಿದ್ರು. ನನ್ನ ಅಜ್ಜಿ ಸಿಂಗರು, ಅವರು ಮ್ಯೂಸಿಕ್ ಟೀಚರ್ ಆಗಿದ್ರು. ನನ್ನ ಚಿಕ್ಕಮ್ಮ ಸಿಂಗರ್. ನನ್ನ ಹೇಳ್ತಾ ಹೋಗ್ತಾ ಇದ್ರೆ ಇಡೀ ಒಂದು ನಮ್ಮ ಕುಟುಂಬ ಸೇರಿದ್ರೆ ಒಂದು ದಿನದ ಅದ್ಭುತವಾಗಿರುವಂತ ಒಂದು ಪ್ರೊಫೆಷನಲ್ ಈವೆಂಟ್ ಮಾಡ್ಬೋದು. ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಪ್ರೊಫೆಷನಲ್ ತಂಡ ನಮ್ಮ ಕುಟುಂಬದಲ್ಲಿದೆ. ಸೊ ಅಂತ ಒಂದು ಫ್ಯಾಮಿಲಿಯಲ್ಲಿ ಹುಟ್ಟಿದ್ದು ನನಗೆ ತುಂಬಾನೇ ಖುಷಿಯಾಗಿದೆ. ಸೊ ನನಗೆ ಕಲೆ ಅಥವಾ ನೃತ್ಯ ಅಥವಾ ನನ್ಗೆ ಯಾವ್ದೇ ರೀತಿಯ ಒಂದು ಆರ್ಟ್ ಫಾರ್ಮ್ ನನಗೆ ಹುಟ್ಟಾನೆ ನನಗೆ ಗಾಡ್ಸ್ ಗಿಫ್ಟ್ ಅಂತ ಹೇಳ್ಬೋದು. ಆದ್ರೆ ಬಾಲ್ಯದಿಂದ ನನಗೆ ಯಾವ್ದು ಅಷ್ಟು ಈಸಿಯಾಗಿ ಸಿಗ್ಲಿಲ್ಲ. ಫಸ್ಟ್ ನಾನೊಂದು ಐ ಥಿಂಕ್ ತುಂಬಾನೇ ಅನ್ಟೋಲ್ಡ್ ಸ್ಟೋರಿಗಳನ್ನ ನಾನು ಈ ಒಂದು ಕಾರ್ಯಕ್ರಮದ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬಿಕಾಸ್ ರೂಪಿಕಾನ ತುಂಬಾ ಜನ ಒಂದ್ ಲೇಯರ್ ಆಗಿ ನೋಡಿದ್ದೀರಾ, ಆದ್ರೆ ಹಿಂದಿನ ಒಂದು ಬದುಕಿದೆಯಲ್ಲ ತುಂಬಾನೇ ಒಂಥರ ಡಿಫ್ರೆಂಟ್ ಶೇಡ್ ಇದೆ. ತುಂಬಾನೇ ಒಂಥರ ಬ್ಲಾಕ್ ಅಂಡ್ ವೈಟ್ ಇದೆ, ಕಲರ್ಫುಲ್ ಆಗೂ ಇದೆ. ಸೊ ಇಲ್ಲಿ ಬಂದು ಇವತ್ತು ಈ ಚೇರ್ ಮೇಲೆ ಕೂತ್ಕೊಂಡಿದೀನಿ ಅಂತ ಹೇಳಿದ್ರೆ ಇದೇ ರೀತಿ ಹಲವಾರು ಒಂದು ಸ್ಟೆಪ್ ಬೈ ಸ್ಟೆಪ್ ನ ಮೆಟ್ಟು ನಿಂತು ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಅಂತ. ಸೊ ನಾನು ಹುಟ್ಟಿದ್ದು ಬೆಂಗಳೂರಿನಲ್ಲೇನೆ ಬೃಂದಾವನ್ ಹೌಸ್ ಅಲ್ಲಿ, ಬೃಂದಾವನ್ ಹಾಸ್ಪಿಟಲ್ ಅಲ್ಲಿ. ಸೊ ಬೃಂದಾವನ್ ಹಾಸ್ಪಿಟಲ್ಗೂ ನನಗೂ ತುಂಬಾ ಒಳ್ಳೆ ಕನೆಕ್ಷನ್ ಇದೆ. ಯಾಕೆ ಅಂತ ಹೇಳಿದ್ರೆ ಹುಟ್ಟಿದ್ದು August 22. ಸೊ ಹುಟ್ಟಾನೆ ನಾನು ಎಲ್ಲಾರ್ಗು ಟೆನ್ಷನ್ ಕೊಟ್ಟಂತ ಹುಡುಗಿ. ನಾನು ನನ್ನ ಅಡ್ಡ ಹೆಸರನ್ನೇ ಟೆನ್ಷನ್ ಬೇಬಿ ಅಂತ ಇತ್ತು. ಯಾಕೆ ಟೆನ್ಷನ್ ಬೇಬಿ ಅಂತ ಕರೀತಾ ಇದ್ರು ಅಂದ್ರೆ ನಾನು ನಮ್ಮ ಅಮ್ಮಂಗೆ 3ನೇ ಮಗು. ಸೊ ಫಸ್ಟ್ ನಮ್ಮ ಅಣ್ಣ, ಅದಾಗಿದ ತಕ್ಷಣ ಒಂದು ಮುದ್ದಾಗಿರುವಂತ ಒಂದು ಮಗುನ ದೇವ್ರು ನಮ್ಮ ಅಪ್ಪ ಅಮ್ಮನಿಗೆ ಕರುಣೆ ಕೊಟ್ಟ. ಸೊ ತುಂಬಾ ಚೆನ್ನಾಗಿದ್ಲು ನೋಡಕ್ಕೆ, ಕರ್ಲಿ ಹೇರ್ಸು ಅಂಡ್ ಒಂದು ಕ್ಯಾಟ್ ಐಸು. ಐ ಥಿಂಕ್ ದೇವ್ರು ಅದನ್ನ ಬೇಗ ಕರ್ಕೊಳಕ್ಕೇನೆ ಆ ಮಗುನ ಹುಟ್ಟಿಸ್ತೋ ಏನೋ ಗೊತ್ತಿಲ್ಲ. 11 ತಿಂಗಳಿಗೆ ನಾವು ನಮ್ಮ ಅಪ್ಪ ಅಮ್ಮ ಮಗುನ ಕಳ್ಕೊಳ್ಳುವಂತ ಒಂದು ಸಂದರ್ಭ ಕೂಡ ಬಂತು. ಸೊ ನಾನು ಅವಾಗಿನ ಹುಟ್ಟಿರ್ಲಿಲ್ಲ, ಬಟ್ ಅವ್ಳ ಫೋಟೋ ಎಲ್ಲ ನೋಡಿದ್ದೆ. ಇನ್ನು ಒಂದೇ ತಿಂಗಳು ಏನಾದ್ರೂ ಅವಳು ಬದುಕಿದ್ರೆ ಅವಳಿಗೆ ಆಪರೇಷನ್ ಮಾಡುವಂತ ಒಂದು ಪ್ರಮೇಯ ಕೂಡ ಇತ್ತು. ಬಿಕಾಸ್ ಅವಳಿಗೆ ಹಾರ್ಟ್ ಅಲ್ಲಿ 2 ಹೋಲ್ ಇತ್ತು. ಸೊ ಡಾಕ್ಟರ್ ಮಂಜುನಾಥ್ ಅವರೇ ಟ್ರೀಟ್ ಮಾಡ್ತಾ ಇದ್ರು. ಬಟ್ ದೇವ್ರ ಒಂದು ಏನಂತ ಹೇಳ್ಬೇಕು ಗೊತ್ತಿಲ್ಲ, ಒಂದು ಆಟ ಅಂತ ಹೇಳ್ಬೋದು. ಸೊ ಹುಟ್ತಾನೆ 11 ತಿಂಗಳಿಗೆ ನಾವು ಮಗುನ ಕಳ್ಕೊಳ್ಳುವಂತ ಒಂದು ಸಂದರ್ಭ ಕೂಡ ಬಂತು. ಸೊ ಅದಾದ್ಮೇಲೆ ಎಲ್ಲಾ ಫ್ಯಾಮಿಲಿನಲ್ಲೂ ಖಂಡಿತವಾಗ್ಲೂ ಇದ್ದೇ ಇರುತ್ತಲ್ಲ. ಸೊ 3ನೇ ಮಗುನ ಮಾಡ್ಕೊಳಕ್ ಹೋಗ್ತಾ ಇದ್ದೀರಾ ತಂದೆ ತಾಯಿ ಅಥವಾ ಒಂದು ಕಂಪ್ಯಾನಿಯನ್ ಅಂತ ಹೇಳಿದ್ರೆ ಯಾಕೆ ಅಂತಾನೆ ಫಸ್ಟ್ ಕ್ವೆಶ್ಚನ್ ಬರುತ್ತೆ. ಸೊ ಬಿಕಾಸ್ ಈ ಟೈಮಲ್ಲಿ ಬೇಕಾ, ಬಿಕಾಸ್ ಇವಾಗ ತಾನೇ ಆ ಮಗು ಕಳ್ಕೊಂಡಿದೀವಿ. ಸೊ ಈ ಟೈಮಲ್ಲಿ ಬೇಕಾ, ಇನ್ನೊಂದು ಗಂಡಾಗ್ಬಿಟ್ರೆ ಏನ್ ಮಾಡೋದು, ಅಥವಾ ತಿರ್ಗಾ ನಾವು ಅದನ್ನ ರಿಸೀವ್ ಮಾಡ್ಕೊಳಕ್ ಆಗತ್ತಾ ಅಂತ ಒಂದಷ್ಟು ಒಂದು 50-50 ಮನೋಭಾವದಿಂದಾನೇ ನಮ್ಮ ಅಪ್ಪ ಅಮ್ಮ ಧೈರ್ಯ ಮಾಡಿ ಇನ್ನೊಂದು ಮಗುಗೆ ನನ್ಗಿಲ್ಲ, ಖಂಡಿತವಾಗ್ಲೂ ನನಗೆ ಬೇಕೇ ಬೇಕು ಅಂತ ಹೇಳಿ ದೇವ್ರ ಹರಕೆ ಮಾಡ್ಕೊಂಡು, ದೇವ್ರ ಪ್ರಾರ್ಥನೆ ಮಾಡ್ಕೊಂಡು ಎಷ್ಟೆಷ್ಟು ದೇವ್ರಿಗೆ ಹರಕೆ ಹೊತ್ಕೊಂಡಿದಾರೋ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಅಂತ ಟೈಮಲ್ಲಿ ನಿಜವಾಗ್ಲೂ ಒಂದು ಒಳ್ಳೆ ಮನ್ಸಿಂದ ಏನೇ ಕೆಲಸ ಮಾಡಿದ್ರು ಒಳ್ಳೇದಾಗತ್ತೆ ಅಂತ ಹೇಳಿ ಐ ಥಿಂಕ್ ಐ ಗಾಟ್ ಎ ವೆರಿ ಗ್ರೇಟ್ ಲೈಫ್. ಸೊ ಟೆನ್ಷನ್ ಬೇಬಿ ಅಂತ ಇಟ್ಟಿದ್ ರೀಸನ್ನೇ ಇದಕ್ಕೂ, ಗಂಡಾಗತ್ತಾ ಹೆಣ್ಣಾಗತ್ತಾ ಅಂತ ಒಂದು ಟೆನ್ಷನ್ ಕ್ಲಾರಿಫೈ ಮಾಡಕ್ಕೆ ನನಗೆ ಟೆನ್ಷನ್ ಬೇಬಿ ಅಂತ ಇಟ್ಟಿದ್ದು. ಸೊ ಇನಿಷಿಯಲಿ ನನ್ನ ಲೈಫ್ ಹೀಗೆ ನನ್ನ ಒಂದು ಬರ್ತಾಯ್ತು. ಸೊ ಅದಾಗಿದ ತಕ್ಷಣ ನನ್ನ ತಂದೆ ತಾಯಿ ಇಬ್ರು ಗೌರ್ಮೆಂಟ್ ಎಂಪ್ಲಾಯಿ. ನಮ್ಮ ತಂದೆ ಬಂದು ವಿಧಾನಸೌಧದಲ್ಲಿ ಕೆಲಸ ಮಾಡೋರು, ತಾಯಿ ಕಿದ್ವಾಯ್ ಕ್ಯಾನ್ಸರ್ ಹಾಸ್ಪಿಟಲ್ ಕೆಲಸ ಮಾಡ್ತಾರೆ. ಸೊ ಅವ್ರಿಗೆ ಆ ಡ್ಯಾನ್ಸ್ ಬಗ್ಗೆ ತುಂಬಾನೇ ಪ್ಯಾಷನ್ ಇತ್ತು, ತುಂಬಾನೇ ಆಸೆ ಇತ್ತು, ತುಂಬಾನೇ ಇಂಟ್ರೆಸ್ಟ್ ಇತ್ತು. ಆದ್ರೆ ಯಾವಾಗ ಒಂದು ಫ್ಯಾಮಿಲಿಗೆ ಸೆಕ್ಯೂರಿಟಿ ಅಂತ ಬರುತ್ತಲ್ವಾ, ಅಂದ್ರೆ
ಕೆಲಸ ಮಾಡ್ಬೇಕು. ಐ ಆಮ್ ಟಾಕಿಂಗ್ ಅಬೌಟ್ ದ ಪಾಸ್ಟ್ ಜನರೇಷನ್. ಅವಾಗೆಲ್ಲ ಹೇಗೆ ಅಂತ ಹೇಳಿದ್ರೆ ಒಂದು ಕೆಲಸ ಸಿಕ್ಕಿದ್ರೇನೆ ತುಂಬಾ ಒಂದು ಸೇಫ್ಟಿ ಅಂಡ್ ಸೆಕ್ಯೂರಿಟಿ. ಅಂತದ್ರಲ್ಲೂ ಗೌರ್ಮೆಂಟ್ ಆರ್ಡರ್ ಬಂದಿದೆ ಅಂತ ಹೇಳಿದ್ರೆ ಇದು ತುಂಬಾನೇ ಒಂದು ಬೇರೆ ಲೆವೆಲ್ ಒಂದು ರೆಸ್ಪೆಕ್ಟ್ ಅಂತ ಹೇಳಿ. ನನ್ನ ತಾಯಿಗೆ ಯಾವಾಗ ಕಿದ್ವಾಯಿಂದ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು, ತುಂಬಾ ಒಳ್ಳೆ ಪೊಸಿಷನ್ ಅಲ್ಲಿ, ತುಂಬಾ ಒಳ್ಳೆ ಕೆಲಸ ಅಂಡ್ ಕೈ ತುಂಬಾ ಸಂಬಳ ಕೂಡ ಇತ್ತು. ಸೊ ಅವಾಗ ಪೇರೆಂಟ್ಸ್ ಆಗಿದ್ದವರು ಖಂಡಿತವಾಗ್ಲೂ ಒಂದು ಮಗಳು ಕೆಲ್ಸಕ್ಕೆ ಹೋಗ್ಲಿ ಅಂತಾನೆ ಕೂಡ ಇಷ್ಟ ಪಡ್ತಾರೆ. ಸೊ ಅವ್ರ ಪಾಡಿಗೆ ಅವ್ರ ಒಂದು ಲೈಫ್ ನಡೀತಾ ಹೋಗ್ತಾ ಇತ್ತು. ಒಂದು ದೊಡ್ಡ ಜಾಯಿಂಟ್ ಫ್ಯಾಮಿಲಿನಲ್ಲಿ ನಾವಿದ್ವಿ. ಸೊ ನನ್ನ ತಾಯಿ ತಂದೆ ಏನಿರೋ 20-30 ಜನ ಜೊತೆ ಬೆರ್ತಂತ ಒಂದು ದಿನಗಳು. ಸೊ ಅದೆಲ್ಲ ಇವಾಗ ನಾವ್ ನೋಡಕ್ಕೆ ಐ ಥಿಂಕ್ ವಿ ಆರ್ ವೆರಿ ಅನ್ಫಾರ್ಚುನೇಟ್ ಟು ಸಿ ದೋಸ್ ಥಿಂಗ್ಸ್. ಬಿಕಾಸ್ ನಮ್ಗೆ ಇವಾಗ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅಷ್ಟ್ ಜನನ್ನ ಮೀಟ್ ಆಗ್ತೀವೋ ಇಲ್ವೋ ಅದು ಗೊತ್ತಿಲ್ಲ. ಸೊ ಅಂತ ದೊಡ್ಡ ಕುಟುಂಬದಲ್ಲಿ ನನ್ನ ತಾಯಿ ತಂದೆ ಬೆಳೆದಿರೋದು. ಸೊ ಹಿಂಗೆ ಹೋಗ್ತಿರ್ಬೇಕಾದ್ರೆ ನಾನು ಫಸ್ಟ್ ಆಫ್ ಆಲ್ ಡ್ಯಾನ್ಸ್ ಯಾಕೆ ಶುರು ಮಾಡಿದೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ನಮ್ಮ ತಾಯಿ, ನಮ್ಮ ಒಂದು ಫ್ಯಾಮಿಲಿ ಡ್ಯಾನ್ಸರ್ ಎಲ್ಲ ಇದ್ರು, ಬಟ್ ನಾನೇನಕ್ಕೆ ಶುರು ಮಾಡೋದು ಅನ್ನೋದನ್ನ ತುಂಬಾನೇ ಒಂಥರ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇದೆ. ಸಿಕ್ಕಾಪಟ್ಟೆ ಮಾತಾಡ್ತಿದ್ದೆ. ಈಗ ಹೇಗೋ ಆಗ್ಲೂ ಸಿಕ್ಕಾಪಟ್ಟೆ ತರ್ಲೆ ಬೇಕು ಅಂತ ನಮ್ಮ ಅಣ್ಣನ ಹೋಗಿ ಗೋಳೈಕೊಳ್ತಾ ಇದ್ದೆ, ಕಾಲ್ ಎಳ್ದು ಅಂತ ಜಗಳ ಮಾಡ್ತಾ ಇದ್ದೆ. ಸೊ 3:30ಗೆ ನನ್ ಸ್ಕೂಲ್ ಆಗೋಗೋದು. ನಮ್ಮ ಅಮ್ಮನ್ಗೆ 4:15ವರೆಗೂ ಅವ್ರಿಗೆ ಕೆಲ್ಸ ಇರೋದು. ಸೊ ಈ 1 hour ನಾನೇನಾದ್ರು ಆಕ್ಯುಪೈ ಮಾಡಿಲ್ಲ ಅಂದ್ರೆ ಮನೇನ ಧ್ವಂಸ ಮಾಡಿಟ್ಬಿಡ್ತಾ ಇದ್ದೆ. ಎಷ್ಟೊಂದು ಸಲಿ ನಮ್ಮ ಅಣ್ಣನ ಒಂದ್ ರೂಮು, ನನ್ನ ಒಂದ್ ರೂಮ್ ಅಲ್ಲಿ ಕೂಡಾಕ್ ಹೋಗಿದ್ದಾರೆ. ಬಿಕಾಸ್ ಅಷ್ಟೆಲ್ಲ ನಾನ್ ಟಾರ್ಚರ್ ಕೊಟ್ಬಿಟ್ಟಿದೀನಿ. ದಿಂಬೋಡ್ದಾಗ ಬೀಳ್ಸೋದಂತೆ, ಏನೇನೋ ಒಂದು ರದ್ದ ಅಂತ ಎಲ್ಲ ಮಾಡೋದಂತೆ. ಸೊ ಈ 1 hour ಏನಾದ್ರು ಅವ್ಳನ್ನ ಆಕ್ಯುಪೈ ಮಾಡ್ಬೇಕಲ್ಲ ಅಂತ ಹೇಳಿ ನನ್ನ ಸ್ಕೂಲ್ ಪಕ್ಕದಲ್ಲೇ ಒಂದು ಡ್ಯಾನ್ಸ್ ಕ್ಲಾಸ್ ಇತ್ತು. ಸೊ ಡ್ಯಾನ್ಸಿಗೆ ಸೇರ್ಸೋಣ, ಮೋಸ್ಟ್ಲಿ ಇವಳು ಅದ್ರಲ್ಲಿ ಆಕ್ಯುಪೈಡ್ ಆದ್ರೆ 4:15 ಗಂಟೆಗೆ ನಾವು ಕರ್ಕೊಂಡ್ ಬಂದ್ಬಿಡ್ಬೋದು. ಸೊ ಅವಾಗ ಸ್ವಲ್ಪ ಹ್ಯಾಂಡಲ್ ಮಾಡ್ಬೋದು ಅಂತ ಹೇಳಿ. ಸೊ ಈ ತರ ನಾನು ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೊಂಡೆ. ಇನಿಷಿಯಲಿ ಹೋಗ್ತಾ ನನಗೆ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ನನಗೆ ಅಷ್ಟು ಇಂಟ್ರೆಸ್ಟ್ ಕೂಡ ಇರ್ತಾ ಇರಲಿಲ್ಲ. ಬಿಕಾಸ್ ಇನ್ನ ಅವಾಗ ನನಗೆ 6 ವರ್ಷ 7 ವರ್ಷನೋ ಏನೋ ಆಗಿತ್ತು. ಸೊ ನನಗೆ ಅವಾಗ ಅಷ್ಟೊಂದು ಇಂಟ್ರೆಸ್ಟ್ ಕೂಡ ಇರ್ತಾ ಇರ್ಲಿಲ್ಲ. ಏನಾದ್ರು ಆಟ ಆಡ್ಬೇಕು, ತರಲೆ ಮಾಡ್ಬೇಕು, ಮಾತಾಡ್ಬೇಕು, ಆ ಮನೋಭಾವ ಮಾತ್ರ. ಬಟ್ ಹೋಗ್ತಾ ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಆಗ್ಲಿ, ಅದ್ರ ಬಗ್ಗೆ ನನಗೆ ಪ್ಯಾಷನ್ ಆಗ್ಲಿ ತುಂಬಾನೇ ಜಾಸ್ತಿ ಆಯ್ತು. ಸೊ ಇದುವರೆಗೂ ಒಂದು 15 ವರ್ಷದಿಂದ ನಾನು ಭರತನಾಟ್ಯ ಹಾಗೆ ಎಲ್ಲಾ ಫಾರ್ಮ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಕೂಡ ಬರ್ತಾ ಇದ್ದೀನಿ ಅಂತ ಹೇಳ್ಬೋದು. ಸೊ ಮೈ ಡ್ಯಾನ್ಸ್ ಕೆರಿಯರ್ ಸ್ಟಾರ್ಟೆಡ್ ಲೈಕ್ ದಿಸ್. ಸೊ ಎಸ್, ಅಪೂರ್ವ ರೂಪಿಕಾ ಆಗಿದ್ ಹೇಗೆ ಅಂತ ಹೇಳಿದ್ರೆ ತುಂಬಾನೇ ಚಿಕ್ಕ ವಯಸ್ಸಲ್ಲಿ ನನಗೆ ಏನು ಅನ್ಪ್ಲಾನ್ಡ್, ಒಂಥರ ಲೈಕ್ ಪ್ಲಾನೇ ಇಲ್ಲದೆ ನನ್ನ ಲೈಫ್ ಅಲ್ಲಿ ಒಂಥರ ದಾರಿಗಳು ಸೃಷ್ಟಿ ಆಗ್ತಾ ಹೋಯ್ತು ಅಂತ ಹೇಳ್ಬೋದು. ಸೊ ಈ ತರ ನನ್ನ ಸ್ಕೂಲ್ ಡೇಸ್ ಅಲ್ಲೆಲ್ಲ ಏನೋ ಪರ್ಫಾರ್ಮೆನ್ಸ್ ಆಗ್ಲಿ, ಸ್ಟೇಜ್ ಆಗ್ಲಿ ತುಂಬಾನೇ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ತುಂಬಾ ಖುಷಿ ಆಗತ್ತೆ. ಯಾಕೆ ನಾನು ಈ ಒಂದು ಸಂದರ್ಶನದಲ್ಲಿ, ಒಂದು ಇಂಟರ್ವ್ಯೂಲಿ ಎಷ್ಟೊಂದು ಜನಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ರೀತಿಯಾಗಿರುವಂತ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಆಗ್ಲಿ, ಒಂದು ಚಿಕ್ಕ ವೇದಿಕೆ ಆಗ್ಲಿ, ದೊಡ್ಡ ವೇದಿಕೆ ಆಗ್ಲಿ ಸಿಕ್ಕಿದ್ರೆ ಪ್ಲೀಸ್ ಗೋ ಅಂಡ್ ಪಾರ್ಟಿಸಿಪೇಟ್. ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಯಾಕೆ ಅಂದ್ರೆ ನಮ್ಗೇನೋ ದೊಡ್ಡದ್ ಬರ್ಲಿ ಅಂತ ನಾವು ಕಾಯ್ಕೊಂಡು ಕೂತ್ಕೊಂಡ್ರೆ ನಾವು ಫೂಲ್ ಆಗ್ತೀವಿ. ಬಟ್ ನಾವ್ ಸಿಗೋ ಚಿಕ್ಕ ಆಪರ್ಚುನಿಟೀಸ್ ನಾವ್ ಯೂಸ್ ಮಾಡ್ಕೊಂಡು ಹೋದ್ರೆ ಹೇಳಕ್ ಆಗಲ್ಲ ಯಾವ ಆಪರ್ಚುನಿಟಿ ಹೇಗ್ ಬೇಕಾದ್ರೂ ಅದು ಯುಟಿಲೈಸ್ ಆಗ್ಬೋದು ಅಂತ.